ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಶಿವಮೊಗ್ಗ ನಗರದಲ್ಲಿ ಮನೆಗೋಡೆ ಕುಸಿದಿದೆ. ನ್ಯೂ ಮಂಡ್ಲಿಯ ತಂಗವೇಲು ಎಂಬುವರ ಮನೆಗೋಡೆ ಕುಸಿದಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವುದು. ಭಾರೀ ಮಳೆಗೆ ಶಿವಮೊಗ್ಗ ನಗರದಲ್ಲಿ ಮನೆಗೋಡೆ ಕುಸಿದಿದೆ. ನ್ಯೂ ಮಂಡ್ಲಿಯ ತಂಗವೇಲು ಎಂಬುವರ ಮನೆಗೋಡೆ ಕುಸಿದಿರೋದು. ಮನೆಯಲ್ಲಿ ಪತ್ನಿ ಮತ್ತು 3 ಮಕ್ಕಳ ಜೊತೆ ತಂಗವೇಲು ವಾಸವಿದ್ರು. ರಾತ್ರಿ 1 ಗಂಟೆ ಸುಮಾರಿಗೆ ಏಕಾಏಕಿ ಮನೆಯ ಗೋಡೆ ಕುಸಿದಿದೆ. ಗೋಡೆ ಬೀಳುವ ಶಬ್ದ ಕೇಳ್ತಾ ಇದ್ದಂತೆ ಹೊರ ಓಡಿ ಬಂದಿದ್ದಾರೆ ಕುಟುಂಬಸ್ಥರು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕುಟುಂಬ ಪಾರಾಗಿದೆ. ಆತಂಕದಲ್ಲಿ ರಾತ್ರಿ ಕಳೆದ ಜನ. ನೋಡಿ ಅಲ್ಲಿ ಭಾರೀ ಮಳೆಗೆ ಶಿವಮೊಗ್ಗ ನಗರದಲ್ಲಿ ಮನೆಯ ಗೋಡೆ ಕುಸಿದಿರುವಂಥ ಘಟನೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆ ಕುಟುಂಬ ಪಾರಾಗಿರೋದು. ರಾತ್ರಿ ಹಿಂಗಾಗ್ಬಿಟ್ರೆ ಏನು ಮಾಡೋದು ನೋಡಿ. ನಿರಂತರವಾಗಿ ಮಳೆ ಸುರಿತಾ ಇದೆ ಈಗ ಶಿವಮೊಗ್ಗದಲ್ಲಿ. ಇದರ ಪರಿಣಾಮ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. 3 ಮಕ್ಕಳ ಜೊತೆಗೆ ವಾಸವಾಗಿದ್ದರಂತೆ ಮನೆಯಲ್ಲಿ. ಸೊ ಆಗ ಬಿದ್ದಿರುವಂಥ ಮನೆ ಅವರೇ ನೋಡಿ ಕುಟುಂಬಸ್ಥರು ಪಾಪ. ದೊಡ್ಡದಂತ ಬಿದ್ದೋಗ್ಬಿಡ್ತು ಗೋಡೆ. ಗಾಬರಿಯಲ್ಲಿ ಏನು ಮಾಡೋದು ಗೊತ್ತಿಲ್ಲ. ಮನೆ ಬಿಟ್ಟೆಲ್ಲ ಹೊರಗಡೆ ಬಂದುಬಿಟ್ಟಿತ್ತು. ಹೊರಗಡೆ ಬಂದು ಏನು ಮಾಡೋದು ಎಲ್ಲರೂ ಸ್ವಲ್ಪ ಎಲ್ಲ ಬಂದರು ನೋಡಿದ್ರು ಎಲ್ಲ ಆಯಿತು. ನಾವು ಕೂಲಿ ಕೆಲಸ ಮಾಡೋದಣ, ಪೇಪರ್ ಆರ್ಟ್ಸ್ ಹಾಕೋದು, ಸಣ್ಣ ಪುಟ್ಟ ಲೇಬರ್ ಕೆಲಸ ಮಾಡ್ಕೊಂಡು ಬದುಕೋದು. ಜೀವನ ಪೂರ್ತಿ ಬೇರೆ ಕೆಲಸ ನಮ್ದು ಏನಿಲ್ಲ. ಇದೊಂದು ಮನೆ ಬಿಟ್ಟರೆ ಬೇರೆ ಯಾವ ಮನೆ ಇನ್ನೂ ಶಾಶ್ವತನಿಲ್ಲ. ನಾವು ಇನ್ನೊಂದು ಮನೆ ಬಾಡಿಗೆಯಲ್ಲಿ ಇಟ್ಕೊಂಡು ಕಟ್ಕೋಕ್ಕಾಗಲ್ಲ. ತುಂಬ ಕಷ್ಟ ಇದ್ದೀವಿ ಅಣ್ಣ. ನಮಗೇನೊಂದು ದೊಡ್ಡದು ಪರಿಹಾರ ದೇವ್ರ ಥರ ಏನೋ ಒಂದು ಮಾಡಿಕೊಟ್ರೆ ಸಾಕು, ಮತ್ತೇನಿಲ್ಲ. ಇರೋ ಕಷ್ಟಕ್ಕೆ ಇದೊಂದು ಮಾಡಿಕೊಟ್ರೆ ಸಾಕು, ಮತ್ತೇನಿಲ್ಲ. ಮನೆ ಕರೆಕ್ಟಾಗಿ ನೈಟು ಒಂದು ಗಂಟೆ ಇರುತ್ತೆ ನೈಟು. ಮಳೆ ಜಾಸ್ತಿ ಆಗಿ ಎಲ್ಲ ಶುರು ಆಗ್ಬಿಟ್ಟಿತ್ತು. ಗಾಬರಿಯಲ್ಲಿ